क्रमेन्द्रेदः निधिपदं समूढवस्यमागुं सुरें कल्याणात्मदगात्रात् कामिधार्थप्रदायिनीं श्रीमद्वेङ्कटनाथायां श्रीनिवासाय मङ्गलम्। वेङ्कटेशो वासुदेवो प्रद्युम्नो विक्रमः सङ्कर्षणानिरुद्धश्च शेषाद्रिपतिरेव च वेङ्कटाचलपद्मनाभो वासुदेवो त्रिविक्रमः। श्रीं महागणाधिपते नमः। पद्मानने पद्मपत्रे पद्मप्रिये पद्मदलायताक्षे विश्वप्रिय विष्णुमनोनुकूले त्वत्पादपद्मं वै सन्निधत्स्वाम्। यासा पद्मासनस्था विपुलकटितरी पद्मपत्रायताक्षीं श्रीं अम्भां भगवतीं श्रीं ललितां राजराजेश्वरीं ओं चक्रेश्वरी भालां त्रिपुरसुन्दरी देवताभ्यो नमः। गौरीर्मिमाय सलिला निक्षत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमेभ्यो मन्। या देवी सर्वभूतेषु मातृरूपेण संस्थितः नमस्तस्यै 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 नमो नमः। ब्राह्म्ये नमः माहेश्वर्ये नमः ओमार्ये नमः वैष्णव्ये नमः वाराह्ये नमः इंद्राण्ये नमः चामुण्डाय नमः चण्डिकाय नमः। महाकाली महालक्ष्मी समेत श्रीमद्महाललितां भाला त्रिपुर सुंदरी श्री चक्रेश्वरी अनुग्रह देवताभ्यो नमः। ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂತ ಈ ಶುಭ ಕಾಲ ತಮ್ಮೆಲ್ಲರಿಗೂ ತಮ್ಮ ಮನೆ ದೇವರ ಕೃಪಾಶೀರ್ವಾದ ಸಿಗಲಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಭವಿಷ್ಯತ್ತಿನ ಫಲ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮೇಷರಾಶಿಯವರು ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಚಂದ್ರ ಚೆನ್ನಾಗಿರೋದ್ರಿಂದ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಹಸನ್ಮುಖಿತನ ಇದೆ. ಹಾಗೆ ಮಾರ್ಗ ಮಧ್ಯದಲ್ಲಿ ಹಳೆಯ ಸ್ನೇಹಿತರು, ಬಂಧು ಬಾಂಧವರು ಅಥವಾ ಬೇಕಾಗಿರ್ತಕ್ಕಂಥದ್ದು, ತುಂಬಾ ದಿವಸಗಳಿಂದ ಪೆಂಡಿಂಗ್ ಇರತಕ್ಕಂಥ ಒಂದು ಕೆಲಸವನ್ನು ಗೆಲ್ಲುವಂಥದ್ದು ಅಥವಾ ಏನೋ ಒಂದು ಕೆಲಸ ಮಾಡಿ ಒಂದು 4 ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ಆ ಸಂಪಾದನೆಗೂ ಒಂದು ಮಾರ್ಗ ಸಿಗ್ತಕ್ಕಂಥದ್ದು. ಏನೇ ಆದರೂ ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾರೇಖ, ಆ ಸೃಷ್ಟಿಕರ್ತ ಬ್ರಹ್ಮ ಆತ ಏನು ಹೇಳ್ತಾನೋ ಅದೇ ಆಗಬೇಕು. ಅದು ಹಾಗೆ ನಡೆದು ಅದರಿಂದ ಕಾರ್ಯಸಿದ್ಧಿ ನೋಡಿ ಒಂದಷ್ಟು ಸಂತೋಷ ಸಂಭ್ರಮದಿಂದ ಇರತಕ್ಕಂಥ ಕಾಲ ಅಂದರೆ ಅದು ಮೇಷರಾಶಿಯವರಿಗೆ. ಮೇಷರಾಶಿಯವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ತಲೆಬಗ್ಸಿ ನಡೀತಕ್ಕಂಥದ್ದು, ನಮ್ರತೆಯಿಂದ ಇರತಕ್ಕಂಥದ್ದು, ದೇವಾಲಯ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವರ ದರ್ಶನ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಮಾತನ್ನು ಆಲಿಸ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ಮುಂದಾದರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ನೀವು ಅಂದುಕೊಂಡಷ್ಟು ಲಾಭವನ್ನು ತಂದುಕೊಳ್ಬಹುದು. ಆದರೆ ಯಾವುದೇ ಒಂದು ಕೆಲಸ ಪರಿಪೂರ್ತಿಯಾಗಿ ಸಿದ್ಧಿ ಆಗಬೇಕಾದ್ರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುಗಳನ್ನು, ಬೇಡವಾದ ವಿಚಾರಗಳನ್ನು ಅಲ್ಲಿಂದಲೇ ದೂರ ಮಾಡಬೇಕು. ಆದರೆ ಇವತ್ತು ಯಾವ ವಿಚಾರವನ್ನು ಸಹಿತ ನೀವು ಬಿಟ್ಟು ಬದುಕಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ವಿಚಾರಗಳು ತಲೆಯಲ್ಲಿ ಅಷ್ಟೇ ನಿಮಗೆ ಕೂತ್ಕೊಳ್ತಾ ಇರುತ್ತೆ. ಆದರೆ ವೃಷಭ ರಾಶಿಯವರಿಗೆ ಒಂದು ಅದೃಷ್ಟವಿದೆ. ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ, 1:20ರಿಂದ 4:15 ಮಧ್ಯದಲ್ಲಿ ತಾವು ಏನನ್ನ ಚಿಂತನೆ ಮಾಡ್ತೀರಿ, ಯಾವ ಕೆಲಸವನ್ನು ಆಲೋಚನೆ ಮಾಡ್ತೀರಿ, ಯಾವ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡ್ತೀರಿ, ಅಲ್ಲಿ ನೀವು ಸ್ವಲ್ಪ ಲಾಭವನ್ನು ಗಳಿಸ್ತೀರಿ. ಅದರ ಜೊತೆಗೆ ಗುರು ಹಿರಿಯರ ಮಾತಿನಂತೆ ಅಥವಾ ನಿಮಗೆ ಅನುಭವಸ್ಥರ ಮಾತಿನಂತೆ ತಾವು ಸ್ವಲ್ಪ ಆಲಿಸಿದ್ರು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವೆಲ್ಲೇ ದೂರಭಾರ ಹೊರಡಬೇಕಾದ್ರೂ ಮೊದಲು ನಿಮ್ಮ ಆತ್ಮತೃಪ್ತಿಗೋಸ್ಕರ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಬೆಲ್ಲ ಮತ್ತು ಕಡಲೆಬೇಳೆ, ಹಳದಿ ಕಲರ್ ಪುಷ್ಪ, ಇದನ್ನ ಗುರುಗಳ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುತ್ತೆ. ಅದೇ ತರಹ ಉದ್ಯೋಗಾಕಾಂಕ್ಷಿಗಳು ಯಾರೆಲ್ಲ ಕೆಲಸಕ್ಕಾಗಿ ಅಪೇಕ್ಷೆ ಪಡ್ತಾ ಇದ್ದೀರಲ್ಲ, ಉದ್ಯೋಗ ಬೇಕು, ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಇರ್ತಕ್ಕಂಥ ಕೆಲಸದಲ್ಲಿ ಒಂದು ಪ್ರಮೋಷನ್ ಸಿಗಬೇಕು ಅಥವಾ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು, ಸಂಪಾದನೆ ಅಂತಕ್ಕಂಥದ್ದು ಇನ್ನಷ್ಟು ಅಭಿವೃದ್ಧಿ ಜಾಸ್ತಿ ಆಗಬೇಕು, ಈ ತರಹ ನಿಮ್ಮ ಚಿಂತನೆಗಳಿದ್ರೆ ತಾವು ಇವತ್ತು ಮಧ್ಯಾಹ್ನ 12 ಗಂಟೆ 11 ನಿಮಿಷದಿಂದ 1 ಗಂಟೆ 45 ನಿಮಿಷದ ಒಳಗಾಗಿ ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಆ ಬದಲಾವಣೆಯ ಮಹಾಪರ್ವ ಇವತ್ತೇ ಇದೆ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು, ಆ ಸೂಕ್ಷ್ಮತೆಯನ್ನು ನೀವು ಕಂಡುಕೊಳ್ಬೇಕಾಗಿದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಯಾವುದೇ ಒಂದು ಪುಣ್ಯಕ್ಷೇತ್ರ ನಡೀತಕ್ಕಂಥ ದೇವತಾರಾಧನೆ
ನಿಮ್ಮನ್ನು ಯಾರು ಕರೀಲಿ ಕರೆದಿರೇ ಇರಲಿ, ಅವ್ರು ಕರೆದಿದ್ದರೂ ಆ ಕ್ಷೇತ್ರಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಬರಬೇಕು. ಕರೆದ್ರೆ ತುಂಬ ಸಂತೋಷ. ಕರೆದಾಗ ನೀವೇನು ಮಾಡಬೇಕು, ಆ ದೇವಾಲಯಕ್ಕೆ ಒಂದಿಷ್ಟು ಗೋಕ್ಷೀರ ಅಥವಾ ಒಂದಿಷ್ಟು ಹಣ್ಣು ಹಂಪಲು, ಒಂದಿಷ್ಟು ಬೆಲ್ಲ ಅಥವಾ ಒಂದು ತುಪ್ಪದ ಬತ್ತಿಯಲ್ಲಿ ಒಂದು ದೇವ್ರಿಗೊಂದು ಆರತಿ, ಹಾಗೆ ಅಲ್ಲಿ ನಡೀತಕ್ಕಂಥ ಅನ್ನದಾಸೋಹಕ್ಕೂ ಏನಾದ್ರು ಸೇವೆಗಳಿಗೆ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಮೊತ್ತವನ್ನು ಅಥವಾ ದವಸ ಧಾನ್ಯಗಳನ್ನು ಇದು ವೆಜಿಟೇಬಲ್ಸ್ ತರಕಾರಿಗಳನ್ನು ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲ ಇದೆ. ಇವತ್ತು ನಿಮ್ಮ ಕರಹಸ್ತದಿಂದ ಏನನ್ನ ದಾನ ಮಾಡ್ತೀರಿ, ಭಗವಂತ ಅದಕ್ಕೆ 4 ಪಟ್ಟಷ್ಟು ಲಾಭವನ್ನೇ ಕೊಡ್ತಾನೆ. ಹಾಗೆ ಕೊಡುವಾಗ ನಿಮ್ಮ ಮನಸ್ಸು ಸರಿ ಇರಬೇಕು. ಹಾಗೆ ಕೊಡಬೇಕು ಅನ್ನತಕ್ಕಂಥ ಮನಸ್ಸು ನಿಮ್ಮದಾಗಿರಬೇಕು. ಭಗವಂತ ಕೊಟ್ಟದ್ದು ನಾವು ತಂದದ್ದಲ್ಲ. ಭಗವಂತ ನಮಗೇನು ಕೊಟ್ಟಿದ್ದಾನೋ ಕೊಟ್ಟಿದ್ರಲ್ಲೇ 4 ಜನ ಹಂಚಿ ಊಟ ಮಾಡುವಂಥ ಕಾಯಕಕ್ಕೆ ಮುಂದಾದರೆ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ರು ಯಾವುದೇ ಕೆಲಸ ಕಾರ್ಯಗಳು ನಡೆಯೋದು ಮಾತ್ರ ಬಹಳ ಕಷ್ಟ. ಕಾರಣ ಇವತ್ತು ಚಂದ್ರನ ಒಂದು ಕೃಪಾಶೀರ್ವಾದದಿಂದ ಮನಸ್ಸನ್ನು ಎಷ್ಟೇ ತಿಳಿಯಾಗಿಟ್ಕೊಳ್ಬೇಕು ಅಂದ್ಕೊಂಡ್ರು ಯಾವುದೋ ಒಂದು ಕನ್ಫ್ಯೂಷನ್ನು, ಯಾವುದೋ ಒಂದು ಆತಂಕ, ಯಾವುದೋ ಒಂದು ಭಯ, ಯಾವುದೋ ಒಂದು ರೀತಿ ನಿಮ್ಮನ್ನು ಏನೋ ಒಂಥರ ಬಾಧಿಸ್ತಾನೆ ಹೋಗುತ್ತೆ. ಅಂದರೆ ಅಷ್ಟು ಪರಿಪಕ್ವತೆಯಿಂದ ನೀವು ಮುಂದೆ ಹೆಜ್ಜೆ ಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ ಕರ್ಕಾಟಕ ರಾಶಿಯವರಿಗೆ ಈ ಸಮಸ್ಯೆಗಳಿಗೆಲ್ಲಕ್ಕೂ ಸಹಿತ ಒಂದು ಕೊನೆ ಯಾವಾಗ, ಮಧ್ಯಾಹ್ನ 2 ಗಂಟೆ ನಂತರ, ಅಂದರೆ ಅಪರಾಹ್ನ ಕಾಲ ದಾಟಿದ್ರೆ ಆಗ ಸ್ವಲ್ಪ ನೆಮ್ಮದಿ ಕಾಣುತ್ತೆ. ಆ ನೆಮ್ಮದಿ ಕಾಣುವಂಥ ಕಾಲ ತಾವೇನು ಮಾಡಬೇಕು, ಮನೆ ದೇವರ ಪ್ರಾರ್ಥನೆ ಮಾಡಬೇಕು, ದೇವಿಯ ಆರಾಧನೆ ಮಾಡಬೇಕು. ಅದೇ ಸಮಯಕ್ಕೆ 2 ಗಂಟೆ ನಂತರ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉಪ್ಪು ಮತ್ತು ಅಕ್ಕಿಯನ್ನು ಏಕಕಾಲದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ಹಸರು ಗಿಡದ ಮೇಲೆ ಹಾಕಬೇಕು. ಜೊತೆಗೆ ಎಲ್ಲಾದರೂ ಒಂದು ಶಿವನ ಸಾನ್ನಿಧ್ಯ ಇದ್ರೆ ಶಿವ ಸಾನ್ನಿಧ್ಯದಲ್ಲಿ ಶಿವನ ದರ್ಶನ ಮಾಡ್ಕೊಳ್ಬೇಕು. ಅಲ್ಲಿ ಕೊಡುವಂತಹ ಪ್ರಸಾದ, ಭಸ್ಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಬೇಕು. ಇದಿಷ್ಟು ನೀವು ಮಾಡಿದ್ರೂ ಸಾಕು, ಹೆಚ್ಚಿನ ಲಾಭವನ್ನ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ, ಕಾಗದ ಪತ್ರಗಳ ವಿಚಾರ ಅಥವಾ ಹುಟ್ಟದ ಅಣ್ಣತಮ್ಮಂದರಾಗಿ ಬೆಳೀತ ದಯಾದಿಗಳು ಅಂತ ಹೇಳ್ತಾರಲ್ಲ, ಹುಟ್ಟದ ಅಣ್ಣತಮ್ಮಂದರು ಬೆಳೀತ ದಯಾದಿಗಳು. ಆ ದಾಯಾದಿಗಳಾಗಿ ವರ್ತನೆ ಮಾಡೋದಕ್ಕಿನ್ನ ತಂದೆ ತಾಯಿ ಮುಂದ್ಗಡೆ ಹಿರಿಯರು ಬದುಕಿರುವಷ್ಟು ದಿನ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಂಬತಕ್ಕಂಥ ಮನಸ್ಸಿನಿಂದ ಇರುವ ತೋರಿಸ್ಬೇಕು. ಯಾಕೆಂದ್ರೆ ಎಷ್ಟೋ ಜನ ಮನೆಗಳಲ್ಲಿ ಹಿರಿಯರ ಮುಂದೆ ಮಕ್ಕಳು ಕಿತ್ತಾಡಿ ಅವರ ಜೀವನವನ್ನು ಕೊನೆಗೊಳಿಸ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ, ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವ್ರ ಮಕ್ಕಳಂತಾರೆ ವಿನಃ ಅವ್ರು ದೊಡ್ಡವರಾಗಿದ್ದಾರೆ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳೋದಿಲ್ಲ. ಹೀಗೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದು ಗಾಂಭೀರ್ಯವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ವಿದ್ಯಾರ್ಥಿಗಳು, ಸಿಂಹರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿನ ದಿವಸ ವಿದ್ಯಾರ್ಜನೆಗೋಸ್ಕರ ಅಥವಾ ನಿಮ್ಮ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗ್ಲಿಕ್ಕೋಸ್ಕರ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ತಂದೆಯವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ತುಂಬಾ ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ಯಾರೊಬ್ಬರಾದ್ರೂ, ಹೆಣ್ಣಾಗ್ಲಿ ಗಂಡಾಗ್ಲಿ ಅಥವಾ ಯಾರೊಬ್ಬರಾದ್ರೂ ಸಹಿತ ಒಂದು ಲೋಟದಲ್ಲಿ ನೀರು, ಒಂದಿಷ್ಟು ಸುಣ್ಣ, ಒಂದಿಷ್ಟು ಅರಿಶಿನ, ಅಂದ್ರೆ ಒಂದು ಕೆಂಪು ನೀರು ಮಾಡಿಕೊಂಡು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬಾ ಬದಲಾವಣೆಗಳನ್ನ ಖಂಡಿತ ತಂದುಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ವ್ಯಾಪಾರಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಯಾವುದಾದ್ರೂ ಒಂದು ಏನೋ ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಠ ಮಾತ್ರ ಬಹಳ ಇದೆ. ಬೆಳಗ್ಗೆ ಹಾಸಿಗೆ ಮೇಲಿಂದ ಎದ್ದಾಗ್ಲಿಂದ ಏನೋ ಒಂದು ದೊಡ್ಡ ಜವಾಬ್ದಾರಿ ಕಾಯಕವನ್ನು ಇವತ್ತು ನಾವು ನಿಭಾಯಿಸಬೇಕು, ಇದರಿಂದ ಲಾಭ ಕಟ್ಕೊಳ್ಬೇಕು ಅಥವಾ ಏನಾದ್ರು ಒಂದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಹಂಬಲ, ಛಲ ಮಾತ್ರ ಇವತ್ತು ತುಂಬಾ ಚೆನ್ನಾಗಿದೆ. ಇವತ್ತು ವಿದ್ಯಾರ್ಥಿಗಳಾದ್ರೂ ಅಷ್ಟೇ, ವಯಸ್ಸಾಗಿರ್ತಕ್ಕಂಥ ವೃದ್ಧರಾದ್ರೂ ಅಷ್ಟೇ, ಒಬ್ಬ ಮಹಿಳೆ ಆದ್ರೂ, ಹೆಣ್ಣು ಮಗಳಾದ್ರೂ ಅಷ್ಟೇ, ಯಾರೆಲ್ಲ ಕನ್ಯಾ ರಾಶಿಯಲ್ಲಿ ಇದ್ದಿರಲ್ಲ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ತುಂಬಾ ಬದಲಾವಣೆಯ ಬದುಕನ್ನ ಇವತ್ತು ತಾವು ಕಾಣ್ತೀರಿ. ಇವತ್ತು ಭಗವತ್ ಸಂಕಲ್ಪ, ದೇವರ ಕೃಪೆ ನಿಮ್ಮ ರಾಶಿ ಮೇಲಿದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ, 2 ರಿಂದ 6 ಗಂಟೆ 20 ನಿಮಿಷ ಒಂದು ಅದ್ಭುತವಾದಂಥ ಕಾಲ. ಏನೋ ಒಂದು ಸಾಧನೆ ಮಾಡ್ಕೊಳ್ತೀವಿ. ಆ ಸಾಧನೆಯ ಹಾದಿ ಬಹಳಷ್ಟು ತೂಕವಾಗಿರ್ತಕ್ಕಂಥದ್ದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದು ನಿಮ್ಮ ಅದೃಷ್ಟದಲ್ಲಿದೆ. ಹಾಗಾಗಿ ಇವತ್ತಿನ ದಿವಸ ಕನ್ಯಾ ರಾಶಿಯವರು ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೂ ಸಹಿತ ಉತ್ತರಾಭಿಮುಖವಾಗಿ ನಿಂತು ಧರ್ಮದ ಗುರುಗಳನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಕೊಂಡು ನಮಸ್ಕಾರ ಮಾಡಿ ಆನಂತರ ಆಚೆ ಹೊರಟ್ರೆ ಖಂಡಿತ ಹೆಚ್ಚಿನ ಫಲವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರದ ಕಡೆ, ವೃತ್ತಿ ಧರ್ಮದ ಅಭಿವೃದ್ಧಿ ಕಡೆ, ಮಾಡುವಂತಹ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಜೋಪಾನ.
ಇವತ್ತು ಯಾರನ್ನ ನಂಬಿ ನೀವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರನ್ನ ನಂಬಿ ಮುಂದಕ್ಕೆ ಹೋದ್ರೂ ಒಂದಲ್ಲ ಒಂಥರ ಎಡವಟ್ಟಾಗ್ತದೆ. ಯಾಕಂದ್ರೆ ಇಲ್ಲಿ ಗುರು ಆಗ್ಲಿ ಮತ್ತೆ ಶನಿ ಆಗ್ಲಿ ಮತ್ತೆ ರಾಹು ಆಗ್ಲಿ ಇರ್ತಕ್ಕಂಥದ್ದು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಇನ್ನು ಬುಧವಾರದ ಈ ಶುಭ ದಿನ ನಿಮಗೆ ಎಷ್ಟು ಮಾತ್ರ ಲಾಭ ಇದೆ ಅಲ್ಲಿ ನೀವು ಚಿಂತನೆ ಮಾಡೋದಾದ್ರೆ ಸ್ವಲ್ಪ ಎಚ್ಚರಿಕೆನೇ ಬೇಕಾಗತ್ತೆ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ನಡೆಯತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತೆಲ್ಲಾದ್ರೂ ಒಂದು ಕಡೆ ಸುತ್ತಮುತ್ತ ಇರತಕ್ಕಂಥ ಪ್ರಾಂತ್ಯಗಳಲ್ಲಿ ಬೇವಿನ ವೃಕ್ಷ ಕಂಡ್ರೆ ಆ ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬನ್ನಿ. ಅದರಿಂದ ಒಂದಿಷ್ಟು ಒಳಿತನ್ನ ಖಂಡಿತ ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂತಹ ದಿನ. ಅಂದ್ರೆ ಕೆಲಸ ಕಾರ್ಯಗಳು ಬಹಳ ವೇಗವಾಗಿ ನಡಿಬೇಕಾಗಿರ್ತಕ್ಕಂಥದ್ದು, ಚುರುಕಾಗಿ ನಡಿಬೇಕಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂತ ಪರಿಸ್ಥಿತಿ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಎಲ್ಲವೂ ಸಹಿತ ಕೆಲಸ ಕಾರ್ಯಗಳಾಗುತ್ತೆ ಅಂತಿಲ್ಲ. ಆದರೆ ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಂತೂ ವರ್ತನೆ ಮಾಡಬೇಕು. ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ, ಮಾನಸಿಕವಾದಂತಹ ಒತ್ತಡ ಇದೆ, ಮನಸ್ಸು ನೆಮ್ಮದಿ ಇಲ್ಲದಂತ ರೀತಿಯಲ್ಲಿದೆ. ವೃಶ್ಚಿಕ ರಾಶಿಯವರು ಏನೋ ಕೆಲವು ವಸ್ತುಗಳನ್ನು ಕೊಟ್ಟಿರ್ತೀರಿ, ಕೆಲವು ಕಾಗದ ಪತ್ರಿಕೆ ಸಹಿ ಹಾಕಿರ್ತೀರಿ, ಕೆಲವಷ್ಟು ವ್ಯವಹಾರಗಳನ್ನು ಮಾಡಬೇಕು ಅಂತ ಮುಂದೆ ನಡೀತೀರಿ. ಆದರೆ ಯಾವುದೊಂದು ಮಾಡಿದ್ರೂ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಕನ್ಫ್ಯೂಷನ್ ಅಲ್ಲಿ ತಾವಿದ್ದೀರಿ. ಇದರ ಮಧ್ಯದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧ ತಾಯಂದಿರವರೆಗೂ ಹೆಣ್ಣು ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಸ್ವಲ್ಪ ಬಾಧಿಸುತ್ತೆ. ತುಂಬಾ ಕಾಲು ನೋವು ಬರೋದು, ಮೊಣಕಾಲು ನೋವು ಇರೋದು ಅಥವಾ ಭುಜಗಳ ನೋವು ಬರತಕ್ಕಂಥದ್ದು, ಸ್ಕಿನ್ ಸಂಬಂಧಪಟ್ಟಂತ ಒಂದಷ್ಟು ತೊಂದರೆಗಳು ಎದುರಾಗುವಂಥದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಇವತ್ತಿನ ಫಲಾಫಲಗಳಲ್ಲಿ ವೃಶ್ಚಿಕ ರಾಶಿಯವರು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಆದರೆ ಈ ಸಮಸ್ಯೆಯಿಂದ ಹೊರಬರೋದಾದ್ರೂ ಹೇಗೆ? ಒಂದು ಚಿಟಿಗೆಯಷ್ಟು ತೊಗರಿ ಬೆಳೆ, ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆ, ಉದ್ದು ಮತ್ತು ತೊಗರಿ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳಿಂದ ಬೇಗ ಮುಕ್ತರಾಗ್ಬೋದು. ಹಾಗೆ ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಬೇವಿನ ವೃಕ್ಷ ಇದ್ರೆ ಆ ಬೇವಿನ ವೃಕ್ಷಕ್ಕೊಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದಲೂ ತುಂಬಾ ಬದಲಾವಣೆಯನ್ನು ತಂದುಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ ಮಾಡುವಂತಹ ಕೆಲಸ ಕಾರ್ಯಗಳು, ಅದರಲ್ಲೂ ಎಚ್ಚರಿಕೆಯ ನಡೆ. ನಿಮ್ಮ ವ್ಯವಹಾರಗಳಲ್ಲಾಗ್ಲಿ ಯಾವುದೇ ಕೆಲಸದಲ್ಲಾಗ್ಲಿ ಎಚ್ಚರಿಕೆ ಎಂಬತಕ್ಕಂಥದ್ದು ಸಾಕಷ್ಟು ಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ಬದಲಾವಣೆ ಬೇಕು. ಆ ಬದಲಾವಣೆಯ ಮಹಾಪರ್ವ ಹೇಗಿರಬೇಕು? ನಿಮ್ಮ ಕುಲದೇವರ ಆರಾಧನೆ ಮಾಡುವಂತ ರೀತಿ ಇರಬೇಕು, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ಹಾಗೆ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವು ನಿಮ್ಮದಾದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಅಶ್ವತ್ಥ ಪ್ರಾರ್ಥನೆ. ಜೊತೆಗೆ ವಿಷ್ಣು ದೇವರ ಹೆಸರಲ್ಲಿ ಯಾರಾದರೂ ಸಣ್ಣ ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಏನಾದ್ರು ಒಂಚೂರು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಈ ಹಿಂದಿನ ದಿನಗಳಿಗೂ ಇವತ್ತಿಗೂ ಬದಲಾವಣೆಯನ್ನು ಕಾಣ್ತೀರಿ. ಆ ಬದಲಾವಣೆ ಕಾಣೋದ್ರಿಂದ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣ ಕಾಲ, ವ್ಯವಹಾರಗಳು, ಆರ್ಥಿಕ ಪರಿಸ್ಥಿತಿ, ವಿದ್ಯಾರ್ಥಿಯ ಜೀವನ, ವ್ಯವಹಾರ ಮಾಡತಕ್ಕಂಥವ್ರು ಯಾರೊಬ್ಬರಾದ್ರೂ ಸಹಿತ ಬೆಳಿಗ್ಗೆ ಎದ್ದು ಮೊದಲು ಪಶ್ಚಿಮಾಭಿಮುಖವಾಗಿ ನಿಂತು ಶನೈಶ್ಚರ ಮಂತ್ರವನ್ನ ಪಠನೆ ಮಾಡಿ, ಅಲ್ಲಿ ಹನುಮನ ಮಂತ್ರವನ್ನ ಪಠನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕು. ಇವತ್ತು ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಇದೆ. ಕೆಲಸಕ್ಕೆ ಬಾರದಷ್ಟು ತಲೆಯಲ್ಲಿ ಅಷ್ಟು ಆಲೋಚನೆ ಬರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಹೆಜ್ಜೆ ಹಿಂದಕ್ಕೆ ಬೀಳ್ತೀರಿ. ಹಾಗೆ ಯಾವುದೇ ಒಂದು ಅಗ್ರಿಮೆಂಟ್ಸೋ ಒಂದು ಕಾಗದ ಪತ್ರಕ್ಕೋ ಸಹಿ ಹಾಕಿದ್ರೆ ನಾಳೆ ಅದು ಸಮಸ್ಯೆ ಆಗುತ್ತೆ ವಿನಃ ಲಾಭ ಆಗ್ತಕ್ಕಂಥದ್ದಲ್ಲ. ಉದ್ಯೋಗಾಕಾಂಕ್ಷಿಗಳು ಯಾರು ಉದ್ಯೋಗಕ್ಕಾಗಿ ಪರಿತಪಿಸ್ತಾ ಇದ್ದೀರೋ ನಿಮಗೆ ಸಿಗುವ ಉದ್ಯೋಗ, ನಿಮಗೆ ಮಾಡುವಂತ ಕೆಲಸ ಅಥವಾ ನೀವು ಹೋಗುವ ದಾರಿ ಎಲ್ಲವೂ ಸಹಿತ ನಿಮ್ಮ ಮನಸ್ಸಿಗೆ ವಿರುದ್ಧವಾದಂಥ ದಿಕ್ಕಲ್ಲೇ ನಡೀತಿರ್ತೀರಿ. ಆದರೂ ಬಲವಂತ ಮಾಗಸ್ನಾನ ಕೆಲವು ಆಗ್ಲೇಬೇಕಲ್ಲ. ಆದ್ರೆ ಇಂತಹ ದೋಷಗಳಿಂದ ಮುಕ್ತರಾಗಬೇಕಾದ್ರೆ ನಿಮಗೆ ಬಹಳ ವೇಗವಾಗಿ ಅನುಗ್ರಹ ಸಿಗುವಂಥದ್ದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರನ ಮಹಾಮಂತ್ರವನ್ನ ತಾವು ಹೇಳಿದ್ದೆ ಆದ್ರೆ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಹನುಮನ ಮಹಾಮಂತ್ರವನ್ನ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಅಥವಾ ಹನುಮನ ಮುಂದೆ ನಿಂತು ರಾಮದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನದಿಂದ ತೃಪ್ತಿಕರವಾದಂಥ ಬದುಕು ಕಟ್ಕೊಳ್ಬಹುದು. ಯಾವುದೇ ಒಂದು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನಮ್ಮ ನಡೆ ನಡವಳಿಕೆಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಇವತ್ತಿನ ದಿವಸ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಆಲಯಕ್ಕೆ ಬಂದು ಹನುಮನ ಪ್ರಾರ್ಥನೆ ಮಾಡಿ, ಹನುಮನ ಪ್ರಾರ್ಥನೆ ಆದ ನಂತರ ಅಲ್ಲಿ ಸಿಗುವಂತ ಆ ಶ್ರೀರಾಮ ರಕ್ಷ ಇದೆಯಲ್ಲ, ಅಂದ್ರೆ ಕೇಸರಿ ಅಂತಕ್ಕಂಥದ್ದು, ಅದನ್ನ ಹಣೆಗೆ ತಿಲಕದ ರೂಪದಲ್ಲಿ ಹಚ್ಕೊಳ್ಳೋದ್ರಿಂದ
ದೋಷಗಳಿಂದ ಮುಕ್ತರಾಗ್ತೀರಿ. ಹಾಗೆ ಸಾಕಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಯಾರೊಬ್ಬರು ಹೇಳುವ ಮಾತಿಗಿನ್ನ ಭಗವಂತ ನಿಮಗೆ ಕೊಟ್ಟಂತ ಆ ಒಂದು ಸುವರ್ಣಾವಕಾಶ ಇದೆಯಲ್ಲ, ತಾವು ಹೇಗೆ ನಡ್ಕೊಳ್ಬೇಕು ಎಂಬತಕ್ಕಂಥದ್ದು ಸ್ವಲ್ಪ ಸ್ವಂತ ಜ್ಞಾನದಿಂದ ಸರಿಯಾದ ಮಾರ್ಗದಲ್ಲಿ ನಡೆದ್ರೆ ಕುಂಭರಾಶಿಯವರು ಸಾಕಷ್ಟು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗಾಗಿ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 12ರಿಂದ 2 ಗಂಟೆ 20 ನಿಮಿಷದ ತನಕ, 12ರಿಂದ 2 ಗಂಟೆ 20 ನಿಮಿಷ ಈ ಸಮಯದಲ್ಲಿ ಬಹಳ ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದ ನಡ್ಕೊಳ್ಬೇಕು. ಇದೊಂದು ಸಮಯ ದಾಟಿದ್ರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ರಾಹು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ರಾಹುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದು ಬೇಕು ಯಾವುದು ಬೇಡ, ಏನ್ ತೀರ್ಮಾನ ತಗೊಳ್ಬೇಕಾದ್ರೂ ನಿಮ್ಮ ಮನಸ್ಸು ಒಪ್ಪುವಂತ ರೀತಿ ಇರಬೇಕು. ಎಲ್ಲರ ಮಾತುಗೂ ನಾವು ನಿಲ್ಲಿಕ್ಕಾಗುವುದಿಲ್ಲ. ಆದರೆ ನಿಮಗೆ ಸರಿ ಅನ್ಸೋದ್ರ ಕಡೆ ಗಮನ ಕೊಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆದರೆ ಇವತ್ತು ಅದೇ ಬಹಳ ಕಷ್ಟ ಆಗುತ್ತೆ. ಹಾಗೆ ನಿಮ್ಮ ಜೊತೆಲಿರ್ತಕ್ಕಂಥವ್ರು ನಿಮ್ಮ ಶ್ರೇಯಸ್ಸನ್ನ ಬಯಸುವಂಥವ್ರೆ, ಅವರು ಹೋಗುವಂತ ಅವರು ಆಲೋಚನೆ ಮಾಡ್ತಕ್ಕಂಥ ರೀತಿ ತಪ್ಪಾಗಿರುತ್ತೆ. ಅದನ್ನ ನೀವು ತಪ್ಪು ಅಂತ ಹೇಳೋಂಗಿಲ್ಲ. ತಪ್ಪು ಅಂತ ಹೇಳಿದ್ರೆ ಇನ್ನೊಂದು ತರ ವ್ಯಾಜ್ಯ ಆಗುತ್ತೆ. ಆದರೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕೋ ಅದನ್ನು ಉಪಾಯವಾಗಿ ಸರಿಪಡಿಸ್ಕೊಳ್ಬೇಕಾದ್ದು ನಿಮ್ಮ ಧರ್ಮ. ಹಾಗೆ ಇವತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಕೆಲಸ ಕಾರ್ಯ ಮಾಡತಕ್ಕಂಥ ಅವರಿಗೆ ಸರಿಸುಮಾರು 11 ಗಂಟೆಯಿಂದ 4 ಗಂಟೆ 23 ನಿಮಿಷದವರೆಗೂ ಒಂದು ಅದೃಷ್ಟದ ಕಾಲ ಇದೆ. ಈ ಸಮಯದಲ್ಲೇ ಆ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ. ಆದರೆ ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಸಮಂಜಸ ಅಲ್ಲ. ಡ್ರೈವಿಂಗ್ ಅಲ್ಲಿ ಬಹಳ ಹುಷಾರಾಗಿರಿ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿದೆ, ಸಮಾಧಾನ ಇಲ್ಲ. ಆರೋಗ್ಯದಲ್ಲಿ ಏನೋ ಒಂದು ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗಂತ ವೈದ್ಯರಿಂದಲೇ ಸಲಹೆ ಅಂತಲ್ಲ, ಮನೇಲಿರ್ತಕ್ಕಂಥ ತಾಯಿಯನ್ನ ಕೇಳಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಏನ್ ಮಾಡಬೇಕು ಅಂದ್ರೆ ಅಡಿಗೆ ಮನೆಯಲ್ಲಿರ್ತಕ್ಕಂಥ ಔಷಧಿನೇ ನಿಮ್ಮ ಆರೋಗ್ಯಕ್ಕೆ ಸರಿ ಹೋಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಳಿ. ಇನ್ನು ನಂಬಬೇಕಾಗಿರ್ತಕ್ಕಂಥದ್ದು ಒಂದು ಶಕ್ತಿ ದೇವತೆಯನ್ನ, ಒಂದು ದೇವಿಯನ್ನ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ದೇವಿಯನ್ನ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೇದಾಗ್ಲಿ,